ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಮುಂದೆ ಭಾರತವನ್ನೇ ಆಳ್ವಿಕೆ ಮಾಡ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬ್ರಿಟಿಷರ ಮುಂದೆ ಭಾರತದ ರಾಜರೇ ಶಕ್ತಿಶಾಲಿಯಾಗಿದ್ದರು. ಭಾರತದ ರಾಜರ ಸಾಮರ್ಥ್ಯದ ಮುಂದೆ ಬ್ರಿಟಿಷರು ಏನೇನೂ ಇರಲಿಲ್ಲ. ಆದರೂ ಬ್ರಿಟಿಷರು ಭಾರತವನ್ನ ಆಳಿದ್ದು ಹೇಗೆ ಅಂತ ಕೇಳಿದ್ರೆ, ಒಡೆದು ಆಳುವ ನೀತಿ. ಭಾರತದ ಒಗ್ಗಟ್ಟನ್ನ ಮುರಿದು ಒಬ್ಬರಿಗೊಬ್ಬರನ್ನ ಎತ್ತಿ ಕಟ್ಟಿ ಬ್ರಿಟಿಷರು ಪಟ್ಟದಲ್ಲಿ ಹೋಗಿ ಕೂತಿದ್ರು. ಈ ಷಡ್ಯಂತ್ರ ಭಾರತೀಯರಿಗೆ ಅರ್ಥವೇ ಆಗಲಿಲ್ಲ. ಇದೀಗ ಮತ್ತೊಮ್ಮೆ ಅದೇ ಷಡ್ಯಂತರವನ್ನ ಪ್ರಯೋಗ ಮಾಡೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಪ್ಲಾನ್ ಮಾಡಿವೆ. ಆಸ್ಟ್ರಿಯಾ ಮೂಲದ ನ್ಯಾಟೋದ ಸದಸ್ಯನೊಬ್ಬ ಭಾರತವನ್ನ ಒಡೆದು ಚೂರು ಚೂರು ಮಾಡಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈ ಬಗ್ಗೆ ಟ್ವಿಟರ್ನಲ್ಲಿಯೇ ಪೋಸ್ಟ್ ಮಾಡಿದ್ದಾನೆ. ಹಿಂದೆ ಭಾರತ ಯಾವ ರೀತಿ ಇತ್ತೋ ಅದೇ ರೀತಿ ಭಾರತವನ್ನ ಚೂರ್ ಚೂರ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಈಗ ಇರುವ ಭಾರತವನ್ನ ಟಚ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಪಾಶ್ಚಿಮಾತ್ಯ ದೇಶಗಳಿಗೆ ಕೂಡ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಬ್ರಿಟಿಷರು ಅನುಸರಿಸಿದ ತಂತ್ರವನ್ನೇ ಮತ್ತೊಮ್ಮೆ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನ ಒಡೆಯುವ ಷಡ್ಯಂತ್ರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಾರತ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೆ. ಭಾರತದ ಬತ್ತಳಿಕೆಗೆ ಹೊಸ ಹೊಸ ಅಸ್ತ್ರಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಈಗ ಶತ್ರುಗಳಿಂದ ಭಾರತವನ್ನ ರಕ್ಷಣೆ ಮಾಡೋದಕ್ಕೆ ಸೂರ್ಯನ ಸೇರ್ಪಡೆಯಾಗಿದೆ. ಭಾರತದತ್ತ ಗೀಳಿಟ್ಟು ಬರುವ ಮಿಸೈಲ್ಗಳನ್ನ ಈ ಸೂರ್ಯ ಆಕಾಶದಲ್ಲೇ ಪತ್ತೆ ಹಚ್ಚಿ ಬಿಡ್ತಾನೆ. ಅಷ್ಟಕ್ಕೂ ಏನಿದು ಸೂರ್ಯ? ಈ ಸೂರ್ಯನ ಸಾಮರ್ಥ್ಯವೇನು? ಪಾಶ್ಚಿಮಾತ್ಯ ದೇಶಗಳು ಮಾಡಿರುವ ಷಡ್ಯಂತ್ರವಾದ್ರೂ ಏನಿದು ಭಾರತವನ್ನ ಚೂರು ಚೂರು ಮಾಡುವ ಪ್ಲಾನ್? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಈಗಿನ ಭಾರತವನ್ನ ಹಿಂದಿನ ಭಾರತದ ರೀತಿ ಮಾಡಿ, ಅಂದ್ರೆ ಸ್ವಾತಂತ್ರ್ಯಕ್ಕೂ ಮುನ್ನ ಭಾರತ ಯಾವ ರೀತಿ ಸಾಮ್ರಾಜ್ಯಗಳಾಗಿ ಒಡೆದು ಹೋಗಿತ್ತೋ ಅದೇ ರೀತಿ ಭಾರತವನ್ನ ಮಾಡಬೇಕು ಅಂತ ನ್ಯಾಟೋದ ಸದಸ್ಯ ಅಂತ ಹೇಳಿಕೊಳ್ಳುವ ಆಸ್ಟ್ರಿಯಾದ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾನೆ. ಯಾವಾಗ ಭಾರತ ಅಮೆರಿಕವನ್ನ ಎದುರು ಹಾಕೊಳ್ಳೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತವನ್ನ ಕಂಡ್ರೆ ಆಗೋದಿಲ್ಲ. ಏಷ್ಯಾದ ದೇಶಗಳು ಎಲ್ಲಿ ತಮ್ಮನ್ನ ಹಿಂದಿಕ್ಕಿ ಮುಂದೆ ಹೋಗ್ತಾವೋ ಅನ್ನುವ ಭಯ ಪಶ್ಚಿಮದ ದೇಶಗಳನ್ನ ಕಾಡುತ್ತಿದೆ. ಇದೇ ಭಯದಲ್ಲಿ ಒಂದೊಂದು ದೇಶಗಳು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾವೆ. ಜರ್ಮನಿಯಂತೂ ಜಗತ್ತಿನಲ್ಲಿ ಹೊಸ ಗುಂಪು ಹುಟ್ಕೊಂಡಿದೆ ಅಂತ ಹೇಳಿಬಿಟ್ಟಿದೆ. ಚೀನಾದ ನೇತೃತ್ವದಲ್ಲಿ ಹೊಸದೊಂದು ಗುಂಪು ಹುಟ್ಕೊಂಡಿದೆ ಅಂತ ಜರ್ಮನಿ ಹೇಳಿಕೆ ಕೊಟ್ಟಿದೆ. ಭಾರತ, ಚೀನಾ ಹಾಗೂ ರಷ್ಯಾ ಸೇರ್ಕೊಂಡು ಪಾಶ್ಚಿಮಾತ್ಯ ದೇಶಗಳ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತಗೊಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿವೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ಪಶ್ಚಿಮ ದೇಶಗಳ ಅವಲಂಬನೆಯೇ ಇಲ್ಲದೆ ಸ್ವತಂತ್ರ್ಯವಾಗಿ ಮುಂದುವರಿಯೋದಕ್ಕೆ ಈ ಮೂರು ದೇಶಗಳು ನಿಂತ್ಕೊಂಡು ಬಿಟ್ರೆ ಅಲ್ಲಿಗೆ ಪಶ್ಚಿಮದ ದೇಶಗಳ ಕತೆ ಮುಗೀತು ಅಂತಾನೆ ಅರ್ಥ. ಹೀಗಾಗಿ ಈ ಗುಂಪನ್ನ ಹೇಗಾದರೂ ಮುರಿಯಲೇಬೇಕು ಅಂತ ಪಶ್ಚಿಮದ ದೇಶಗಳು ಪ್ಲಾನ್ ಮಾಡ್ತಾವೆ. ಆ ಪ್ಲಾನ್ನ ಒಂದು ಅಂಶವೇ ಈ ಭಾರತವನ್ನ ಮುರಿಯುವ ಪ್ಲಾನ್. ಹಾಗಾದ್ರೆ ಹೇಗಪ್ಪ ಭಾರತವನ್ನ ಒಡೆದು ಚೂರು ಮಾಡೋದು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಸ್ವಾತಂತ್ರ್ಯಕ್ಕೂ ಮೊದಲು ಒಡೆದು ಚೂರಾದ ರೀತಿಯಲ್ಲೇ ಇತ್ತು. ಅಂದರೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಸ್ಥಾನಗಳು ಆಳ್ವಿಕೆ ಮಾಡ್ತಾ ಇದ್ವು. ಹಲವು ಕಡೆ ರಾಜರ ಆಳ್ವಿಕೆ ಇತ್ತು. ಇಂತಹ ಭಾರತವನ್ನ ಏಕೀಕರಣ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ 500 ರಾಜಪ್ರಭುತ್ವಗಳು ಭಾರತದಲ್ಲಿದ್ದವು. ಇಂತಹ ರಾಜಪ್ರಭುತ್ವಗಳ ಮನವೊಲಿಸಿ ಪ್ರಜಾಪ್ರಭುತ್ವ ಭಾರತ ವ್ಯವಸ್ಥೆಯ ಅಡಿಯಲ್ಲಿ ತರಲಾಯಿತು. ಒಂದು ವೇಳೆ ಸಂಸ್ಥಾನಗಳು ಹರಿದು ಹಂಚಿ ಹೋಗ್ತಾ ಇದ್ರೆ ಭಾರತ ಎಂದಿಗೂ ಒಗ್ಗಟ್ಟಾಗಿ ಇರೋದಕ್ಕೆ ಸಾಧ್ಯವಾಗ್ತಾನೇ ಇರಲಿಲ್ಲ. ಬ್ರಿಟಿಷರಿಂದ ಸ್ವತಂತ್ರ್ಯಗೊಂಡರೂ ಕೂಡ ಇನ್ಯಾರೋ ಬಂದು ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಹೀಗಾಗಿ ಏಕೀಕರಣ ಅನ್ನೋದು ಭಾರತದ ಒಗ್ಗಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಹೀಗೆ ಏಕೀಕರಣಗೊಂಡು ಈಗ ಬಲಿಷ್ಠ ಹೆಮ್ಮರವಾಗಿ ನಿಂತಿರುವ ಭಾರತವನ್ನ ಮೊದಲಿನಂತೆ ಚೂರು ಮಾಡಬೇಕು ಅಂತ ಈ ವ್ಯಕ್ತಿ ಹೇಳಿದ್ದಾನೆ. ನಿಮಗೆ ಈಗ ಒಂದು ಪ್ರಶ್ನೆ ಮೂಡಿರಬಹುದು, ಭಾರತವನ್ನ ಒಡೆಯೋದಕ್ಕೆ ಸಾಧ್ಯನಾ? ಇದೆಲ್ಲ ಸಾಧ್ಯವಿಲ್ಲದ ಮಾತು ಅಂತ ನಿಮ್ಗೆ ಅನ್ಸಬಹುದು. ಸ್ನೇಹಿತರೆ, ಒಂದು ಮಡಕೆ ಮಾಡೋದಕ್ಕೆ ತುಂಬಾನೇ ಕಷ್ಟ ಇದೆ. ಆದರೆ ಅದೇ ಮಡಕೆಯನ್ನ ಒಡೆಯೋದಕ್ಕೆ ಕೆಲವು ಸೆಕೆಂಡ್ಗಳು ಸಾಕಾಗುತ್ತೆ. ಅದೇ ರೀತಿ ಭಾರತವನ್ನ ಒಡೆಯೋದು ಕೂಡ ಸುಲಭಾನೇ. ರಾಜ್ಯಗಳ ನಡುವೆ ಜಗಳ ಮಾಡಿಸಿದ್ರೆ ಆಯ್ತು. ಮೊದಲೇ ನಮ್ಮಲ್ಲಿ ಒಂದು ರಾಜ್ಯವನ್ನ ಕಂಡ್ರೆ ಮತ್ತೊಂದು ರಾಜ್ಯಕ್ಕೆ ಆಗೋದಿಲ್ಲ. ನಮ್ಮಲ್ಲೇ ಗಡಿ ಗಲಾಟೆ, ಭಾಷೆ ಗಲಾಟೆಗಳಿದೆ, ಬೇರೆ ಬೇರೆ ವಿಚಾರಕ್ಕೆ ಮನಸ್ತಾಪ ಇದೆ. ಇದಕ್ಕೆಲ್ಲ ಸ್ವಲ್ಪ ಹೊಳಿ ಹಿಂಡಿದ್ರೆ ಸಾಕು, ಭಾರತದ ಒಗ್ಗಟ್ಟನ್ನ ಮುರಿಯಬಹುದು.
ಇದು ಪಾಶ್ಚಿಮಾತ್ಯ ದೇಶಗಳ ಪ್ಲಾನ್. ಭಾರತವನ್ನ ನೇರವಾಗಿ ಎದುರಿಸೋದಕ್ಕೆ ಅವುಗಳಿಂದ ಆಗ್ತಾ ಇಲ್ಲ. ಹೀಗಾಗಿ ಈ ದಾರಿಯಲ್ಲಾದರೂ ಭಾರತವನ್ನ ಎದುರಿಸಬೇಕು ಅಂತ ಹೊರಟಿವೆ. ಹಾಗಂತ ಈ ವ್ಯಕ್ತಿ ಹೇಳಿರುವ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿಲ್ಲ. ಆತನೇನೋ ಯಾವುದೋ ದೇಶದ ಅಧ್ಯಕ್ಷನೂ ಅಲ್ಲ, ರಾಷ್ಟ್ರಪತಿಯೂ ಅಲ್ಲ. ಆದರೆ ಪಾಶ್ಚಿಮಾತ್ಯ ದೇಶದ ಜನರ ಮನಸ್ಥಿತಿ ಹೇಗಿದೆ ಅನ್ನೋದು ಈ ಹೇಳಿಕೆಯಿಂದ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಹೀಗಾಗಿ ಭಾರತ, ಚೀನಾ ಹಾಗೂ ರಷ್ಯಾ ದೇಶಗಳು ಸೇರಿಕೊಂಡು ಪಾಶ್ಚಿಮಾತ್ಯ ದೇಶಗಳ ಸಹವಾಸದಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಅವರ ಸಹವಾಸದಿಂದ ಹೊರಬರಬೇಕು ಅಂದರೆ ಮೊದಲು ಸ್ವಾವಲಂಬಿಗಳಾಗಬೇಕು. ನಮಗೆ ಬೇಕಾದ ಎಲ್ಲವನ್ನ ನಮ್ಮಲ್ಲಿಯೇ ರೆಡಿ ಮಾಡಬೇಕು. ಯಾವುದಕ್ಕೂ ಕೂಡ ಪಶ್ಚಿಮದ ದೇಶಗಳತ್ತ ಮುಖ ಮಾಡಿ ಕೂಡ ನೋಡಬಾರದು. ಆ ನಿಟ್ಟಿನಲ್ಲಿ ಕೆಲಸಗಳು ಶುರುವಾಗಿದೆ. ಯಾವುದಕ್ಕೂ ಅಲ್ಲದಿದ್ದರೂ ವಿಮಾನದ ವಿಚಾರಕ್ಕಾದರೂ ಇಲ್ಲಿವರೆಗೆ ಪಶ್ಚಿಮದ ದೇಶಗಳು ಬೇಕಾಗಿತ್ತು. ಆದರೆ ಇನ್ನು ಮುಂದೆ ಅದರ ಅನಿವಾರ್ಯತೆ ಕೂಡ ಇಲ್ಲ. ಯಾಕಂದರೆ ರಷ್ಯಾದಲ್ಲಿ ವಿಮಾನಗಳ ನಿರ್ಮಾಣ ಶುರುವಾಗಿದೆ, ಚೀನಾದಲ್ಲಿ ಆರಂಭವಾಗಿದೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಮೂರು ದೇಶಗಳು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಅದಕ್ಕೆ ಭಾರತವೂ ಕೂಡ ಹೊರತಲ್ಲ. ಹಿಂದೆ ರಕ್ಷಣಾ ಉಪಕರಣಗಳಿಗಾಗಿ ಭಾರತ ಬೇರೆ ಬೇರೆ ದೇಶಗಳಿಗೆ ಅವಲಂಬಿತವಾಗಿತ್ತು. ಅದರಲ್ಲೂ ಅಮೆರಿಕ ಭಾರತಕ್ಕೆ ಓಬಿರಾಯನ ಕಾಲದ ರಕ್ಷಣಾ ಉಪಕರಣಗಳನ್ನು ನೀಡ್ತಾ ಇತ್ತು. ತಾನು ಬಳಸಿ ಹಳೆಯದಾದ ಉಪಕರಣಗಳನ್ನು ಭಾರತಕ್ಕೆ ಮಾರಾಟ ಮಾಡ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಭಾರತ ರಕ್ಷಣಾ ಉಪಕರಣಗಳ ವಿಚಾರದಲ್ಲಿ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಇದೀಗ ಭಾರತದ ಬತ್ತಳಿಕೆಗೆ ಅತ್ಯಾಧುನಿಕ ರಾಡರ್ ವ್ಯವಸ್ಥೆಯೊಂದು ಸೇರ್ಪಡೆಗೊಂಡಿದೆ. ಆ ರಾಡರ್ಗೆ ಭಾರತ ಸೂರ್ಯ ಅನ್ನುವ ಹೆಸರಿಟ್ಟಿದೆ. ಹೆಸರಿನಲ್ಲೇ ಎಂತಹ ಪ್ರಖರತೆ ಇದೆ ನೋಡಿ. ಯಾರಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ಸೂರ್ಯನಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೆಸರಿಗೆ ತಕ್ಕ ಹಾಗೆ ಈ ರಾಡರ್ ಕೆಲಸ ಮಾಡುತ್ತೆ. ಇಲ್ಲಿವರೆಗೆ ಅಮೆರಿಕದಂತಹ ದೇಶಗಳಿಗೆ ಒಂದು ಧೈರ್ಯ ಇತ್ತು, ನಮ್ಮ ಬಳಿ 5th ಜನರೇಷನ್ನ ಫೈಟರ್ ಜೆಟ್ಗಳಿದೆ, ಇದನ್ನು ಪತ್ತೆ ಹಚ್ಚುವಂತಹ ರಾಡರ್ ವ್ಯವಸ್ಥೆ ಯಾವ ದೇಶದ ಬಳಿಯೂ ಕೂಡ ಇಲ್ಲ ಅನ್ನುವ ಅಹಂಕಾರ ಅಮೆರಿಕದಂತಹ ದೇಶಗಳಿಗಿತ್ತು. ಆದರೆ ಭಾರತದ ಸೂರ್ಯ ಇನ್ನು ಮುಂದೆ 5ನೇ ಜನರೇಷನ್ ಫೈಟರ್ ಜೆಟ್ಗಳನ್ನು ಕೂಡ ಬಿಡೋದಿಲ್ಲ. 500 ಕಿಲೋಮೀಟರ್ ರೇಂಜ್ನಲ್ಲಿ ಎಂತಹ ಸೀಕ್ರೆಟ್ ವೆಪನ್ಗಳು ಹಾರಿ ಬಂದರೂ ಸೂರ್ಯ ಕ್ಷಣ ಮಾತ್ರದಲ್ಲೇ ಪತ್ತೆ ಹಚ್ಚಿಬಿಡ್ತಾನೆ. ನಮ್ಮ ಶತ್ರು ದೇಶಗಳು ಕೂಡ ಇತ್ತೀಚೆಗೆ 5ನೇ ಜನರೇಷನ್ನ ಫೈಟರ್ ಜೆಟ್ಗಳನ್ನು ರೆಡಿ ಮಾಡ್ತಾ ಇದ್ದವು. ಅದರಲ್ಲೂ ಟರ್ಕಿ ಪಾಕಿಸ್ತಾನಕ್ಕೆ 5ನೇ ಜನರೇಷನ್ನ ಫೈಟರ್ ಜೆಟ್ಟನ್ನು ಮಾರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು. ಇದರಿಂದ ಪಾಕಿಸ್ತಾನ ಫುಲ್ ಖುಷಿಯಾಗಿತ್ತು. ಇನ್ನು ಮುಂದೆ ಭಾರತವನ್ನ ಸುಲಭದಲ್ಲೇ ಎದುರಿಸಬಹುದು. 5ನೇ ಜನರೇಷನ್ನ ಫೈಟರ್ ಜೆಟ್ಟನ್ನು ಪತ್ತೆ ಮಾಡುವ ಸಾಮರ್ಥ್ಯ ಭಾರತಕ್ಕಿಲ್ಲ ಅಂತ ಪಾಕಿಸ್ತಾನ ಖುಷಿ ಪಟ್ಟಿದ್ದಕ್ಕೆ ಲೆಕ್ಕವೇ ಇಲ್ಲ. ಆದರೆ ಆ ಖುಷಿ ತುಂಬಾ ದಿನ ಇರಲಿಲ್ಲ. ಈಗ ಭಾರತ 5th ಜನರೇಷನ್ನ ಫೈಟರ್ ಜೆಟ್ಗೆ ಸರಿಯಾಗಿಯೇ ಮದ್ದು ಮಾಡಿದೆ. ಒಂದು ವಿಚಾರವನ್ನ ನಾವು ಒಪ್ಕೊಳ್ಳೇಬೇಕು. ನಮ್ಮ ಬಳಿ ಈಗ ಸದ್ಯಕ್ಕೆ 5ನೇ ಜನರೇಷನ್ನ ಫೈಟರ್ ಜೆಟ್ಗಳು ಇಲ್ಲ. ಹೀಗಾಗಿ ಶತ್ರುಗಳು 5th ಜನರೇಷನ್ನ ಫೈಟರ್ ಜೆಟ್ ಬಳಸಿ ದಾಳಿ ಮಾಡಿದ್ರೆ ಅದನ್ನ ಎದುರಿಸೋದಕ್ಕೆ ಕಷ್ಟವಾಗುವ ಪರಿಸ್ಥಿತಿ ಇತ್ತು. ಆದರೆ ಈಗ ಸೂರ್ಯನನ್ನ ಅಭಿವೃದ್ಧಿ ಮಾಡಿದ್ರಿಂದ ಸೂರ್ಯ 5ನೇ ಜನರೇಷನ್ನ ಫೈಟರ್ ಜೆಟ್ಗಳನ್ನ ಸುಲಭದಲ್ಲೇ ಪತ್ತೆ ಮಾಡ್ತಾನೆ. ಮುಂದಿನ ಕೆಲಸವನ್ನ ನಮ್ಮಲ್ಲಿರುವ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ಅಸ್ತ್ರಗಳನ್ನು ಬಳಸಿಕೊಂಡು ಮಾಡಬಹುದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸೂರ್ಯ ಭಾರತದ ಬತ್ತಳಿಕೆಗೆ ಆನೆ ಬಲ ತಂದಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಬಳಿ 5ನೇ ಜನರೇಷನ್ನ ಫೈಟರ್ ಜೆಟ್ ಇದೆ ಅಂತ ಬೀಗೊತ್ತಿದ್ದ ದೇಶಗಳಿಗೆ ಈಗ ಭಾರತ ಶಾಕ್ ಕೊಟ್ಟಿದೆ. ಇನ್ನು ಈ ಸೂರ್ಯ ಯಾವುದೇ ವಾತಾವರಣದಲ್ಲಿ ಕೆಲಸ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಮೊದಲೇ ಹೇಳಿದ ಹಾಗೆ ಇದರ ರೇಂಜ್ 500 ಕಿಲೋಮೀಟರ್ನವರೆಗೂ ಇದೆ. ಹೀಗೆ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಅಪ್ಗ್ರೇಡ್ ಮಾಡ್ತಾನೇ ಇದೆ. ಬೇರೆ ಬೇರೆ ದೇಶಗಳಿಗೆ ನಾವೇನು ಕಡಿಮೆ ಇಲ್ಲದ ರೀತಿಯಲ್ಲಿ ಬೆಳೀತಾ ಇದೆ. ನಮ್ಮಲ್ಲಿ ನಿರ್ಮಾಣವಾಗ್ತಾ ಇರುವ ರಕ್ಷಣಾ ಉಪಕರಣಗಳಿಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಕೂಡ ಬರ್ತಾ ಇದೆ. ಅದೇನೇ ಇರಲಿ, ಭಾರತದ ಬೆಳವಣಿಗೆ ಈಗ ಅಮೆರಿಕದಂತಹ ದೇಶಗಳ ಹೊಟ್ಟೆ ಉರಿಯುವಂತೆ ಮಾಡಿದೆ. ಪಶ್ಚಿಮದ ದೇಶಗಳಂತೂ ಭಾರತವನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತ ಕುತಂತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಭಾರತವನ್ನ ಒಡೆದು ಚೂರು ಮಾಡೋದು ಅಷ್ಟೊಂದು ಸುಲಭನಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.